ಹೊಸ ಯೋಚನೆಗಳು ಚೆನ್ನಾಗಿದೆ. ಶಿವಮೊಗ್ಗದಲ್ಲೇ ಎಲ್ಲ ಸರಿಯಾಗ್ತಾ ಇದೆ. ಇನ್ನೊಂದು ವಾರದೊಳಗೆ ಒಂದು ಸನ್ಮಾನವನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ PUC ಮತ್ತು SSLC ಸಾಧಕರಿಗೆ ಸನ್ಮಾನ ಒಂದು ಕಾರ್ಯಕ್ರಮ ಇಡ್ತಾ ಇದ್ದೀವಿ. ಅದನ್ನು ಇವತ್ತು CEO ಅವರಿಗೆಲ್ಲ ಫೈನಲ್ ಹೇಳಿದ್ದೀನಿ. ಇನ್ನೊಂದು 2-3 ದಿವಸದಲ್ಲಿ ಡೇಟ್ ಫೈನಲ್ ಭಾಳ ಬೇಗ ಮಾಡ್ತೀವಿ. ಅವತ್ತು ಡೇಟು ಮತ್ತು ಎಲ್ಲ ಏನು ಸ್ಪೆಷಲ್ಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಸ್ವಾಗತದ ಬಗ್ಗೆ ಏನಾದ್ರು ಹೊಸ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಮುಗಿಸೋದು ಬೇಡ ಮೋಹನ್, ಎಲ್ಲ ಆರಾಮಾಗಿ ಮಾಡೋಣ. ಅದು ಯಾರ್ಯಾರು ಬರ್ತಾರೆ, ಯಾರ್ಯಾರು ಸ್ವಾಗತ ಮಾಡ್ತಾರೆ ಎಲ್ಲರೂ ಕೂಡ. ಹೌದು ಅದು ನೋಡಿ, ಅದು ಏನೇನು ನಾನೆಲ್ಲ ರಿಪೋರ್ಟ್ಸ್ ಎಲ್ಲ ತರಿಸಿದ್ದೀನಿ. ತಪ್ಪು ಒಪ್ಪೋದು ಬೇರೆ, ಅಂಥವ್ರಿಗೆ ಗೌರವ ಕೊಡಬೇಕು ನಾವು ಯಾವತ್ತೂ ಕೂಡ. ಅಲ್ಲಿ ಎಲ್ಲ ಹೋರಾಟಗಾರರು ಕೂಡ ಪಕ್ಷಾತೀತವಾಗಿ ಹೋಗಿ ಅವರು ಕೂಡ ಅದ್ರ ವಿರುದ್ಧವಾಗಿ ಹೋರಾಟ ಅಂದರೆ ಇದೆ, ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಹಂಗೆಲ್ಲ ಆಗಬಾರ್ದು. ನಾನು CEO ಅವರಿಗೆ ಮತ್ತು ಈಗ DC ಅವರೇ ಇರೋದ್ರಿಂದ ಇದೆಲ್ಲ ಹಿಂಗೆ ಆಗಬಾರ್ದು ಅಂತೇಳಿ ಹೇಳಿದ್ದೀನಿ. ಅದು ನ್ಯೂನತೆಗಳನ್ನು ಸರಿ ಮಾಡಿಕೊಡ್ತಕ್ಕಂಥದ್ದು. ಆಮೇಲೆ ಕಾಪಾಡಬೇಕು ನಾವು ಇದನ್ನೆಲ್ಲ. ಕಾನೂನು ಮೀರಿ ನಾವು ಕೆಲವು ತೀರ್ಮಾನವನ್ನು ತಗೊಳ್ಬೇಕು. ಅದನ್ನು ಮಾಡ್ತೀವಿ. ಇಲ್ಲ, ಅನಿಸ್ತಾ ಅವರ ನಾವು ಕೂಡ, ನಾನು ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಮಾತಾಡಿದೆ. ಗೋಪಾಲ್ ಕೃಷ್ಣ ಅವರು ಕೂಡ ಆ ಭಾಗದಲ್ಲಿ ಬರೋದ್ರಿಂದ ಅವರು ಕೂಡ ನಿನ್ನೆನೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆ ಕಡೆ ಭಾಗದ ಜನರು ಹೋರಾಟವನ್ನು ಮಾಡಿದ್ದಾರೆ. ಏನಾಗ್ತದೆ, ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಾದ್ರು ಒಂದು ತೀರ್ಮಾನ ಮಾಡಬೇಕಾದ್ರೆ ಅವರು ದುಡ್ಡು ಕೊಡೋದಕ್ಕೆ ಎಲ್ಲ ಥರದ ನಕಾರ ಮಾಡ್ತಾರೆ. ಇಂಥ ಕಾರ್ಯಕ್ರಮಗಳನ್ನು ತಂದು ಇಲ್ಲಿ ಕರೆಂಟ್ ಮಾಡಿ ಅಲ್ಲಿ ಮೇಲೆ ಕೊಡೋದು, ಇವರು ಈ ಥರ ಕೆಟ್ಟ ಬುದ್ಧಿ, ನೀಚ ಬುದ್ಧಿ ಇವರಿಗೆ, ಅದನ್ನು ಮಾಡ್ಕೊಂಡು ಬರ್ತಾರೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ರಾಜಕಾರಣದಲ್ಲೂ ನೋಡ್ತಾ ಇದ್ದೀರಿ ನೀವು. ಇಲ್ಲಿ ತಮಿಳ್ನಾಡಲ್ಲಿ ನೋಡ್ತಾ ಇದ್ದೀರಿ ನೀವು. ಪಂಪ್ ಸ್ಟೋರೇಜು ಚರ್ಚೆ ಮಾಡಬೇಕು. ಇಲ್ಲ ಹಾಗೆ ತರೋದು ಹೊಡೆಯೋದು ಏನೇನು ಬೇಕೋ ಎಲ್ಲ ತರೋದು ಹೊಡೆಯೋದು. ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಅವರು ಈ ಅಣುಸ್ಥಾವರ ಕೊಡೋದ್ರ ಬದಲು ಅಲ್ಲಿರ್ತಕ್ಕಂಥ ರೈತರಿಗೆ ಯಾರು ಜಾಗಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಕಾನೂನು ಈಗ ಮಾಡಬೇಕಾಗಿರೋ ಸೆಂಟ್ರಲ್ ಗೌರ್ಮೆಂಟು. ಏನು ನೀವು ಫಾರೆಸ್ಟಲ್ಲಿ ಇರ್ತಕ್ಕಂಥ ಜನರು ಇಷ್ಟು ದಿವಸ ಬದುಕೊಂಡು ಬಂದ್ರಲ್ಲ, ಅವರೇ ಇವ್ರಿಗೆ ಮತ ಹಾಕಿ ಕಳಿಸಿದ್ರಲ್ಲ, ಅವ್ರನ್ನ ಉಳಿಸುವ ಅದು ಕಾನೂನು ಮಾಡಬೇಕು. ಇದಲ್ಲ, ಅವ್ರನ್ನ ಓಡಿಸೋ ಕಾನೂನು ಅಲ್ಲ. ಅದನ್ನು ನೋಡೋಣ, ಹೋರಾಟವನ್ನು ಮಾಡಬೇಕು. ನಾನು ಮನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀನಿ. ಇಲ್ಲ ಸರ್, ಇದೆಲ್ಲ ತಪ್ಪಾಗ್ತದೆ ಅಂತ ಹೇಳಿ. ಅಲ್ಲ ನಂಗೆ ಡೀಟೇಲ್ಸ್ ಅಲ್ಲ, DC ಅವ್ರು ಹೇಳಿದಾಗ ನೀವು ಆಗೋದಿಲ್ಲ ಅಂಥೇಳಿ ನೀವು ಹೇಳಬೇಕಾಗತ್ತೆ. DC ಅವ್ರಿಗೆ ಕಳಿಸ್ಬಿಡ್ತಾರೆ ಅವ್ರು ಅಲ್ಲೇನು ಮಾಡ್ತಾರೆ, ಯಾರನ್ನೂ ಇಲ್ಲಿ ಸರ್ಕಾರಕ್ಕೆ ಕೇಳಲ್ಲ. ಈ ಸರ್ಕಾರಕ್ಕೆ ಕೇಳೋಂಥ ಪದ್ಧತಿನೇ ಸೆಂಟ್ರಲ್ ಗೌರ್ಮೆಂಟ್ ಇಟ್ಕೊಂಡಿಲ್ವೇ. ಆಮೇಲೆ ಏನು ಗೊತ್ತಾ, ಬರೋದು ಬೆಂಕಿ ಇಟ್ಟೋದು. ನೀವು ವೆಸ್ಟರ್ನ್ ಘಾಟ್ಸ್ ತೊಗೊಳ್ಳಿ, ಬರೋದು ಬೆಂಕಿ ಇಟ್ಟೋದು. ಯಾರಿರೋದು ವೆಸ್ಟರ್ನ್ ಘಾಟ್ಸಲ್ಲಿ? ಬಡವರು ಜಮೀನು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಈಗ ಇಲ್ಲಿ ಅನಿಸ್ತಾವ್ರ ಏನು ಮಾಡ್ತಾರೆ, ಬಂದು ಜನರು ಬದುಕ್ತಾ ಇದ್ದಾರೆ. ಗಾಬರಿಯಲ್ಲಿ ಬದುಕಬೇಕು, ಸಾಯ್ಬೇಕು. ಅದೊಂದು ಕೆಟ್ಟ ನೀತಿ ಇದು. ಎನಿವೇ ಅದನ್ನು ನಾವು ವಿರೋಧ ಮಾಡ್ತೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೇಲ್ಮಟ್ಟದಲ್ಲಿ ಅದನ್ನು ಯಾವ ರೀತಿ ನಾವು ವಿರೋಧ ಮಾಡಿ ಕಳಿಸ್ಬೇಕು ಅನ್ನೋದನ್ನ ನಾನು ಆಗಲೇ ತಿಳ್ಕೊಳ್ಳೋಕೆ ಹೇಳಿದ್ದೀನಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರವನ್ನು ತಗೊಂಡು ಸೆಂಟ್ರಲ್ ಗೌರ್ಮೆಂಟಿಗೆ ಏನು ಮಾಹಿತಿ ಕೊಡಬೇಕು ಅದು ಕೊಡ್ತಕ್ಕಂಥ ವ್ಯವಸ್ಥೆ. ಇದೆಲ್ಲ ನೋಡಿ, ಅನ್ಫಾರ್ಚುನೇಟು. ಇವತ್ತು ಪ್ರಜಾಪ್ರಭುತ್ವವನ್ನು ಬದಲಾಯಿಸ್ತೀವಿ ಅಂದರು, ಅದೇ ಬದಲಾವಣೆ ಮಾಡ್ತಕ್ಕಂಥ ನೀತಿನ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂದರು. ಹೌದಾ? ಅವರೇ ತಾನೇ ಭಾಷಣ ಮಾಡಿದ್ದು. ಅದು ಎಲ್ಲರೂ ಜನರು ವಿರೋಧ ಆದಮೇಲೆ. ಆದರೆ ಅದನ್ನು ಅನುಷ್ಠಾನ ಮಾಡಿಬಿಟ್ಟಿದ್ದಾರೆ ಈಗ. ಅದು ಇಟ್ಸ್ ಎ ಶೇಮ್ ಆನ್ ಕಾನ್ಸ್ಟಿಟ್ಯೂಷನ್ನು. ಅವರಿಗೆ ನಾಲಾಯಕಲ್ಲಿ ಕುತ್ಕೊಳ್ಳೋದಕ್ಕೆ ಯಾರ್ಯಾರು ಈ ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಒಂದು ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳಿರಬೇಕು. ಏನು ಯಡಿಯೂರಪ್ಪ ಅವರು ಫುಲ್ಲು ಮೆಜಾರಿಟಿಯಲ್ಲಿ ಹೋಗಿ ಚೀಫ್ ಮಿನಿಸ್ಟರ್ ಕುರ್ಚಿಯಲ್ಲಿ ಕೂತ್ರಂತ? ಇಲ್ಲ, ನಮಗಿಷ್ಟಿದೆ, ನಂದು ಹೈಯೆಸ್ಟ್ ಇದೆ, ನನಗೆ ಕೊಡಿ ಅಂತ. ಉದಾಹರಣೆಗಳು ಬೇಕಾದಷ್ಟು ಇರ್ತಾವೆ. ಅದು ಪ್ರಜಾಪ್ರಭುತ್ವ. ಇದು ನಾನು ಹೇಳ್ತಾ ಇದ್ದೀನಿ ಕೇಳ್ರಿ. ಇದು ಮತದಾರರಿಗೆ ಈ ದೇಶದಲ್ಲಿ ಮಾಡ್ತಕ್ಕಂಥ ಅವಮಾನ ಗವರ್ನರಿಂದ ಆಗಿದೆ, ಕೇಂದ್ರ ಸರ್ಕಾರದಿಂದ ಆಗಿದೆ. ಯಾಕೆಂದರೆ ಕೇಂದ್ರ ಸರ್ಕಾರದವ್ರು ಹೇಳ್ದಂಗೆ ಅವ್ರು ಮಾಡೋದು ನಂಬರ್ 1. ನಂಬರ್ 2, ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ. ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ಚುನಾವಣೆ ಆದಾಗ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಹೋದರೆ ಅದು ಸಂವಿಧಾನಕ್ಕೆ ವಿರುದ್ಧವಾಗಿ ಹೋದಂಗೆ. ಇದನ್ನು ನಾವು ಕಂಡಮ್ ಮಾಡಬೇಕಾಗುತ್ತೆ. ಇದು ಒಳ್ಳೆ ಚಾಳಿ ಅಲ್ಲ. ನಾಳೆ ಇನ್ನೊಬ್ಬರು ಅಧಿಕಾರಕ್ಕೆ ಬರ್ತಾರೆ, ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಯಾವತ್ತೂ ಕೂಡ ಯು ಶುಡ್ ಸೆಟ್ ಅ ಗುಡ್ ಎಕ್ಸಾಂಪಲ್. ಬೇರೆಯವ್ರಿಗೆ ಅದು ಒಳ್ಳೆ ಎಕ್ಸಾಂಪಲ್ ಆಗಬೇಕು. ನೋಡೋಣ ಅದನ್ನು ಯಾವ ರೀತಿ ಅದಾಗ್ತದೆ ಅಂಥೇಳಿ. ಹೋಪ್ಫುಲಿ ವಿಜಯ್ ಅವ್ರಿಗೆ ಕರೆಸಿ ಅವ್ರನ್ನ ಮಾಡ್ತಾರೆ ಅಂತೇಳಿ ನನಗಂತೂ ವಿಶ್ವಾಸ ಇದೆ. ಅದನ್ನೇ ನಾನು ಇನ್ನೊಂದು 3-4 ದಿವಸ ಟೈಮ್ ಕೊಡಿ. ಒಂದು ಬೇರೆ ಏನೋ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ನಾನು ಘೋಷಣೆ ಮಾಡ್ತೀನಿ. ಎಲ್ಲ ಫಿಕ್ಸ್ ಆಗಿದೆ. ಅವರಿಂದ ನೊಟ್ಟು ಕೂಡ ಟೈಮ್ನು ಕೂಡ ಕೇಳಿದ್ದೀನಿ. ಅದು ಈ ಹೇಳ್ತಾರಲ್ಲ ಟೈಮ್ ಕೂಡ ಬರಬೇಕಂತ, ಅದು ಕೂಡ ಬಂದಿದೆ. ಅದು ಮಕ್ಕಳ ಭವಿಷ್ಯಕ್ಕೋಸ್ಕರ ಇರೋದ್ರಿಂದ
ಮಕ್ಕಳನ್ನು ಇಟ್ಕೊಂಡು ಮಾಡಬೇಕು. ಅದು ರಾಜ್ಯದಲ್ಲಿ ಮಾಡೋದು ಬೇಡ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ. ಮಕ್ಕಳನ್ನ ಈ ಹಾಲಿಡೆಗೆ ಹೋಗಿದ್ದಾವೆ ಈಗ, ನಾವು ಅವ್ರನ್ನೆಲ್ಲ ಹೋಗಿ ನೀವೆಲ್ಲ ಬಂದು ಇಲ್ಲಿ ಕೂತ್ಕೊಳ್ರಿ ಮುಖ್ಯಮಂತ್ರಿಗಳಿಗೆ ಎದುರುಗಡೆ ಅಂದರೆ ಅವರೆಲ್ಲ ಬೈಕತ್ತಾರೆ. ನೀವು ಟಿ ವಿಯಲ್ಲಿ ತೋರಿಸೋರು ನಿಮ್ಮನ್ನು ಬೈಕತ್ತಾರೆ. ನಿಮ್ಮನ್ನು ಬೈಬಾರ್ದು, ನನ್ನೂ ಬೈಬಾರ್ದು, ಮುಖ್ಯಮಂತ್ರಿಗಳು ಬೈಬಾರ್ದು. ಯಾಕಂದರೆ ಒಳ್ಳೆ ರೀತಿ ರಿಸಲ್ಟ್ ಕೊಟ್ಟಿರೋದ್ರಿಂದ ಒಳ್ಳೆ ರೀತಿ ಕಾರ್ಯಕ್ರಮನ ಶಿವಮೊಗ್ಗದಿಂದ ಇಡೀ ರಾಜ್ಯಕ್ಕೆ ಕೊಡ್ತಕ್ಕಂಥ ಹೆಮ್ಮೆ ನಿಮಗೆಲ್ಲರಿಗೂ ಇರ್ತದೆ. ಅದನ್ನು ಕಾರಣಕರ್ತರಾಗ್ತೀರಿ, ಅದಕ್ಕೆಲ್ಲರೂ ಕೂಡ ನಾವು ಕೂಡ ಕಾರಣಕರ್ತರಾಗೋದು. ಹಾಂ ಹಾಂ ಇಲ್ಲ ಅದು ಯಾವಾಗ ಹೇಳಿದ್ದವರು ಅವ್ರು ಹೇಳಿ 1.5 ತಿಂಗಳಾಯಿತು. ಇಟ್ಸ್ ಅ ಓಲ್ಡ್ ಇದು. ಬಟ್ ಕಲ್ಯಾಣ ಕರ್ನಾಟಕದಲ್ಲಿ ದೇ ಹ್ಯಾವ್ ಇಂಪ್ರೂವ್ಡ್ ಇಲ್ವೋ ಇಲ್ಲ. 29% ಇಂಪ್ರೂವ್ ಮಾಡಿದ್ದಾರೆ. 28% ಗುಲ್ಬರ್ಗ, ದೋ ಇಟ್ ಈಸ್ ಲಾಸ್ಟ್, ಬಟ್ ಐ ಆಮ್ ವೆರಿ ಹ್ಯಾಪಿ ಆ ಕಡೆ ಭಾಗದಲ್ಲಿ. ಸೊ ಶಿಕ್ಷಕರ ಕೊರತೆ ಜನರಲ್ ಆಗೇ ಇದೆ, ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆಗೆ ಅತಿ ಶಿಕ್ಷಕರನ್ನು ಕೊಟ್ಟಿರೋದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತ ಹೇಳಿದರೆ ಇವಾಗ ನೇಮಕಾತಿನೂ ಕೂಡ ಸ್ಟಾರ್ಟ್ ಆಗಿದೆ. ನಿನ್ನೆನೂ ಕೂಡ ಹೆಚ್ಚು ಕಮ್ಮಿ ಫೈನಲ್ ಮಾಡಿ ಇವತ್ತು ನಾಳೆ ನಾಡ್ದು ಒಳಗೆ ನೋಟಿಫಿಕೇಷನ್ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿ, ವಿಚ್ ನಾವೆಲ್ಲ ಕಾಯ್ತಾ ಇದ್ದೀವಿ. ಆ ನೋಟಿಫಿಕೇಷನ್ ಆಗಿಬಿಟ್ರೆ ಈ ಸಿಂಧು ನಿಮಗೆ ರೋಸ್ಟರು ಇದೆಲ್ಲ ಬರ್ತದೆ. ಅದೊಂದು ಆಗಿಬಿಟ್ರೆ ನಾವು ಬೇಗ ಇದು ಮಾಡ್ತೀವಿ. ಶಿಕ್ಷಣ ಇಲಾಖೆ ವಿಲ್ ಬಿ ಬೆಟರ್ ದೆನ್ ಬಿಫೋರ್. ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ನಾನು ಕೂಡ ಅದನ್ನು ರಿಸಲ್ಟ್ ಕೊಟ್ಟಿದ್ದೀನಿ. ನಾನಲ್ಲ, ಮಕ್ಕಳು ಕೊಟ್ಟಿದ್ದಾರೆ. ಸೊ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್. ಮಕ್ಕಳಿಗೆ ರಿಸಲ್ಟ್ ಕೊಟ್ಟಿದ್ದಕ್ಕೆ ನನ್ನ ಇಲಾಖೆಯಲ್ಲಿ ಹೆಂಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂಥೇಳಿ ಟೀಕಾ ಟಿಪ್ಪಣಿದಾರರಿಗೂ ಕೂಡ ಉತ್ತರವನ್ನು ಮಕ್ಕಳೇ ಕೊಟ್ಟಿದ್ದಾರೆ. ಹಾಂ, ಏನು ಸಮಸ್ಯೆ ಇಲ್ಲ. ಯಾರ್ಯಾರು ಬುಳ್ಳೆ ಬಿಡ್ಕೊಂಡು ಭಾಷಣ ಮಾಡ್ತಾ ಇದ್ರು, ನಾನು ಅಲ್ಲಿ ಫೋನ್ ಮಾಡಿಬಿಡ್ತೀನಿ, ಇಲ್ಲಿ ಫೋನ್ ಮಾಡಿಬಿಡ್ತೀನಿ, ಇಂಡಿಗೋಗೆ ಫೋನ್ ಮಾಡ್ತೀನಿ, ಇವೆಲ್ಲ ಏನು ಗೊತ್ತಾ, ನಾಳೆ ನಾಡ್ದು ದುಡ್ಡು ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ ನೈಟ್ ಲ್ಯಾಂಡಿಗೆ. ಇಲ್ಲಿ ಬಂದು ನಿಮ್ಮನ್ನು ಕರ್ಕೊಂಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡೋದು. ನೈಟ್ ಲ್ಯಾಂಡಿಂಗ್ ಇದ್ದಿದ್ರೆ ನಾನಾಗಿದ್ದಿದ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ನಾನು ಇದನ್ನು ತಪ್ಪು ಮಾಡಿಬಿಟ್ನಾ? ಮಾನ ಮರ್ಯಾದೆ ಇದೆಯೇನ್ರಿ ಕರ್ನಾಟಕ ರಾಜ್ಯದ ಸರ್ಕಾರದ್ದು? ಕೇಂದ್ರ ಸರ್ಕಾರಕ್ಕೆ ವಹಿಸ್ಬಿಡ್ಬೇಕಂತ. ಯಾಕೆ ಇವ್ರ ಅಪ್ಪನ ಮನೆಯಿಂದ ತಂದಾರ ದುಡ್ಡು? ಹಾಂ, ಇವ್ರ ಅಪ್ಪನ ಮನೆಯಿಂದ ನಿಮ್ಮ ರೈತರು ನಿಮ್ಮ ಬೆವರಲ್ಲಿ ಮಾಡಿರ್ತಕ್ಕಂಥದ್ದು ಅದನ್ನು ಉಳಿಸ್ಕೊಳ್ಬೇಕಾಗುತ್ತೆ. ನೈಟ್ ಲ್ಯಾಂಡಿಂಗ್ದು ಮುಗಿಯುತ್ತೆ, ಇನ್ನೊಂದು 2 ತಿಂಗಳೊಳಗೆ ಮುಗಿಯುತ್ತೆ ಅಂತೇಳಿ ಹೇಳಿದ್ದಾರೆ. ಅದು ಮುಗಿದ್ರೆ ಬೇಗನೆ ಮುಗಿಯೋಕ್ಕೆ ಹೇಳಿದ್ದೀನಿ. ಅದೊಂದು ಮುಗಿದ್ರೆ ಐ ಥಿಂಕ್ ನೈಟ್ ಲ್ಯಾಂಡಿಂಗು ಕೂಡ ಹೆಲ್ಪ್ ಆಗ್ತದೆ. ನಾನು ಕೂಡ ಬರೆದಿದ್ದೀನಿ. ಏನಾಗ್ತದೆ, ಇವೆಲ್ಲ ಪ್ರೈವೇಟ್ ಪ್ಲೇಯರ್ಸು, ಅವರು ಪ್ರಾಫಿಟ್ ಲಾಸು ಬೇರೆ ಸೆಕ್ಟರು ಇದೆಲ್ಲ ನೋಡ್ತಾರೆ. ಬಟ್ ಇಷ್ಟು ದೊಡ್ಡದಾಗಿ ಡಿಸೈನ್ ಮಾಡ್ಬೇಕಾರೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಾಯ್ತು ರಾಘವೇಂದ್ರ ಅವರಿಗೆ. ನಾನು ಮಾಡಿದ್ದೀನಿ ಅಂತಾರಲ್ಲ, ಅದು ಮಾಡೋಕ್ಕಿಂತ ಮುಂಚೆ ಬಂದು ಜನರು ಉಪಯೋಗ ಮಾಡ್ಕೊಳಂಗಿರ್ಬೇಕು. ಅದು ಗೋಡ ಅಂತಾರ ಇರಬಾರ್ದು. ಯಡಿಯೂರಪ್ಪ ಅವರು ಏನು ಹೇಳಿದ್ರು ಅಂತ, ಇದನ್ನೆಲ್ಲ ಏನು ಗಲೀಜು ಮಾಡಾಕ್ಬಿಟ್ಟಿದ್ದಾರೆ ಅಂತ. ಏನು ಗಲೀಜು ಮಾಡೋಕ್ಕೆ ಯಾವನು ಹೇಳಿದ್ನಂತೆ ನಿಮಗೆ? ಗಲೀಜು ಮಾಡೋಷ್ಟು ಯಾಕೆ ಎಕ್ವೈರ್ ಮಾಡಿದ್ರಿ ರೈತರದೆಲ್ಲ ತೊಗೊಂಡು ಹಾಳು ಮಾಡೋಕ್ಕೆ? ಅದಕ್ಕೆ ಇದು ಬೇಡ ಚರ್ಚೆ. ಅದನ್ನು ಹೆಂಗೆ ಸರಿ ಮಾಡಬೇಕು ಅಂತೇಳಿ ಮೊನ್ನೆನೂ ಕೂಡ ನಂಜೈನ್ ಮಠರು ಅವರು ಅಧ್ಯಕ್ಷರಿದ್ದಾರೆ. ನಿನ್ನೆ ಇಲ್ಲ ಮೊನ್ನೆ ನಾನೇ ಅವರಿಗೆ ಮಾತಾಡಿ ಸ್ವಲ್ಪ ಎಲ್ಲ ಕೂತ್ಕೊಂಡು ಸ್ವಲ್ಪ ನೀವು ಫಾಲೋ ಮಾಡಿ ಅಂತ. ಪಾಪ ದುಡ್ಡು ಬಂದಿದೆ, ಎಲ್ಲ ಮಾಡ್ತಾ ಇದ್ದಾರೆ. ನೋಡೋಣ. ಇಲ್ಲ, ಖಾಸಗಿಗೆ ವಹಿಸ್ತಕ್ಕಂಥದ್ದು ಆ ಪ್ರಶ್ನೆನೇ ಬರಲ್ಲ. ಖಾಸಗಿಗೆ ವಹಿಸೋಕ್ಕೆ ನನಗನ್ಸುತ್ತೆ ನಾವು ಬಿಡಬಾರ್ದು ಯಾವತ್ತೂ ಕೂಡ. ಯಾಕೆಂದರೆ ರಾಜ್ಯದ ರೈತರ ಎಲ್ಲ ಜನರ ಬೆವರಲ್ಲಿ ಸುರಿಸಿರ್ತಕ್ಕಂಥ ಟ್ಯಾಕ್ಸಲ್ಲಿ ಮಾಡಿರೋದು ನಾವೆಲ್ಲ. ಇದು ಯೋಚನೆ ಮಾಡಿದ್ದು ಇವ್ರೇನು ಗೊತ್ತೋ ಎಲ್ಲ ಮಾಡಿ ಬೇರೆಯವ್ರಿಗೆ ಸೇಲ್ ಮಾಡೋಕ್ಕೆ ಇವರು ಜೀವನ ಇಡೀ BJP ಅವ್ರು ಮಾಡಿರೋದು. ಅದನ್ನೇ ರಾಘವೇಂದ್ರ ಅವ್ರು ಮಾಡಿರೋದು. ಅದು ಬಿಟ್ಟರೆ ಇನ್ನೇನಿಲ್ಲ.